ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನಮ್ಮ ಪಕ್ಕದ ತೆಲಂಗಾಣ ಡಿ.ಕೆ. ಶಿವಕುಮಾರ್ ಅವರ ಶಿಷ್ಯ ಅಂತಾನೆ ಕರೆಸ್ಕೊಳ್ತಾ ಇರುವ ರೇವಂತ್ ರೆಡ್ಡಿ ಆಡಳಿತ ನಡೆಸ್ತಾ ಇದ್ದಾರೆ. ಈ ತೆಲಂಗಾಣದಲ್ಲಿ ಒಂದು ಪ್ರದೇಶ ಇದೆ, ಅದರ ಹೆಸರು ಜುಬ್ಲಿ ಹಿಲ್ಸ್ ಅಂತ. ಈ ಕ್ಷೇತ್ರದಲ್ಲಿ ಈಗ ಬೈ ಎಲೆಕ್ಷನ್ ನಡೀತಾ ಇದೆ. ಇಲ್ಲಿ ಮುಸ್ಲಿಮರ ಸಂಖ್ಯೆ 35% ಇದೆ. ಹಾಗಾಗಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಕಾಂಗ್ರೆಸ್ ಪಕ್ಷ ಸೇನೆಗೆ ಸೇರಿದ ಜಮೀನನ್ನ ಮುಸಲ್ಮಾನರಿಗೆ ಅಂತ ವಕ್ಫ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಸ್ಮಶಾನ ಮಾಡ್ಕೊಳ್ಳಿ ಅಂತ ಜಾಗವನ್ನ ಕೊಡ್ತಾರೆ. ನಂತರ ಮುಸ್ಲಿಮರು ಆ ಜಾಗಕ್ಕೆ ಬೇಲಿಯನ್ನ ಮಾಡೋಕೆ ರೆಡಿ ಆಗ್ತಾರೆ. ಹೀಗೆ ಬೇಲಿ ಹಾಕೋಕೆ ಅಂತ ಹೋದಾಗ ಅವರನ್ನ ಅಲ್ಲಿ ಭಾರತೀಯ ಸೇನೆ ತಡೆಯುತ್ತೆ, ವಾಪಸ್ ಕಳ್ಸುತ್ತೆ. ನೆನಪಿರ್ಲಿ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಸೇನೆಯನ್ನ ಪ್ರಶ್ನಿಸಿ ಅವಮಾನ ಮಾಡಿದ್ರಲ್ಲಿ ರೇವಂತ್ ರೆಡ್ಡಿ ಕೂಡ ಒಬ್ರು. ಸೇಮ್ ತಮ್ಮ ನಾಯಕ ರಾಹುಲ್ ಗಾಂಧಿ ಹಾಗೇನೆ. ಇಂತಹ ರೇವಂತ್ ರೆಡ್ಡಿ ಸರ್ಕಾರ ಸೇನೆಯ ಜಾಗವನ್ನ ಮುಸ್ಲಿಮರಿಗೆ ವಕ್ಫ್ ಮಾಡ್ತಾರೆ. ಈಗ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಏನು ಮಾತಾಡ್ತಾ ಇಲ್ಲ. ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಗಳಿಗೆ ಟ್ವೀಟ್ ಮಾಡ್ತಾ ಇರುವ ರಾಹುಲ್ ಗಾಂಧಿಗೆ ತೆಲಂಗಾಣದ ಈ ವಿಷಯ ಗಮನಕ್ಕೆ ಬಂದೇ ಇಲ್ವಾ ಹಾಗಾದ್ರೆ? ಇನ್ನು ವಿಶೇಷ ಏನಂದ್ರೆ, ಬರೀ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಅವರ ಗ್ಯಾಂಗ್ ಕೂಡ ಇದರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯಾಕಂದ್ರೆ ಅಲ್ಲಿರೋದು ಅವರದ್ದೇ ಸರ್ಕಾರ ಅಲ್ವಾ. ಸೊ ಅದು ಸೇನೆಯ ಜಮೀನ್ ಅನ್ನೋದನ್ನ ಅವರು ಆರಾಮಾಗಿ ಮರೆತು ಬಿಡ್ತಾರೆ. ಅಷ್ಟಕ್ಕೂ ಸೇನೆಗೆ ಚೆನ್ನಾಗಿ ಗೊತ್ತಿದೆ ಬಿಡಿ, ಅವರ ಜಾಗವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ. ಆದ್ರೆ ದೊಡ್ಡ ಪ್ರಶ್ನೆ ಏನಂದ್ರೆ, ಇದು ಸೇನೆಯ ಜಾಗ ಅಂತ ಗೊತ್ತಿದ್ರು ಕೂಡ ಅದನ್ನ ವಕ್ಫ್ಗೆ ಕೊಟ್ಟಿದ್ಯಾಕೆ? ಅದು ಕೂಡ ಸ್ಮಶಾನಕ್ಕಾಗಿ. ಹೆಣ ಹೂಳೋಕೆ ಅಂತ ಜಾಗ ಕೊಡ್ಬೇಕು ಅಂತಿದ್ರೆ ಬೇರೆ ಜಾಗ ಕೊಡ್ಬೋದಿತ್ತಲ್ಲ. ಬಟ್ ಸೇನೆಯ ಜಾಗವೇ ಯಾಕಾಗಿ? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಮೋಸ್ಟ್ಲಿ ರೇವಂತ್ ರೆಡ್ಡಿ ಅವರು ಸೇನೆಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ್ರು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ ಇದೆ, ಇದನ್ನ ನೋಡ್ಕೊಂಡು ಬನ್ನಿ. ನೋಡಿ, ಅವತ್ತು ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅಂತಿದ್ದವರು ಈಗ ಹೇಗೆ ಕಾಗದವನ್ನ ಹಿಡ್ಕೊಂಡು ಬಂದಿದ್ದಾರೆ ಅಂತ. ಇದು ನಮ್ಮ ವಕ್ಫ್ ಜಾಗ, ಸರ್ಕಾರ ನಮ್ಗೆ ಕೊಟ್ಟಿದೆ ಅಂತ ಸೇನೆಯ ಜೊತೆ ವಾದ ಕೂಡ ನಡೆಸ್ತಾರೆ. ಆದ್ರೆ ಸೇನೆಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಸೇನೆಯ ಜಮೀನು ಮತ್ತು ಇಲ್ಲಿ ಮಿಲಿಟರಿ ಟ್ರೈನಿಂಗ್ ಕ್ಯಾಂಪ್ ಕೂಡ ನಿರ್ಮಾಣ ಆಗುತ್ತೆ, ನೀವು ಇಲ್ಲಿ ಹೇಗೆ ಬಂದ್ರಿ ಅಂತ. ಒಂದು ಮಾತು ನೆನಪಿಟ್ಕೊಳ್ಳಿ, ಸೇನೆಯ ಜಮೀನನ್ನ ಯಾರಿಗೂ ಹಸ್ತಾಂತರ ಮಾಡೋಕೆ ಸಾಧ್ಯ ಇಲ್ಲ. ಈ ರೀತಿ ಏನಾದ್ರೂ ಅವಶ್ಯಕತೆ ಬಿದ್ರೆ, ಯಾವ್ದಾದ್ರೂ ರಸ್ತೆ, ಸ್ಕೂಲ್ ನಿರ್ಮಿಸೋದಕ್ಕೆ ಜಾಗ ಬೇಕಂದ್ರೆ ಆಗ ಸೇನೆಯ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅದಕ್ಕೆ ತಕ್ಕಾದ ಮೊತ್ತವನ್ನ ಪರಿಹಾರವಾಗಿ ಕೊಡ್ಬೇಕಾಗತ್ತೆ. ಆದ್ರೆ ಇದ್ಯಾವುದನ್ನು ಕೂಡ ಪಾಲಿಸದ ತೆಲಂಗಾಣ ಸರ್ಕಾರ ಮುಸ್ಲಿಮರಿಗೆ ದಾನವಾಗಿ ಕೊಡ್ತಾ ಇದೆ. ಒಟ್ನಲ್ಲಿ ಇವರ ಉದ್ದೇಶ ಏನಂದ್ರೆ, 35% ಇರುವ ಮುಸ್ಲಿಮರನ್ನ ಜುಬ್ಲಿ ಹಿಲ್ಸ್ ನಲ್ಲಿ ಖುಷಿ ಪಡಿಸೋದು ಅಷ್ಟೇ. ಇದೇ ರೀತಿಯ ಆಟಗಳನ್ನ ಹಿಂದೆ ಮನಮೋಹನ್ ಸಿಂಗ್ ಅವರು ಕೂಡ ಆಡಿದ್ರು. ಸಾರಿ, ಅವರ ಕೈಯಿಂದ ಆಡ್ಸಿದ್ರು. ಹತ್ತತ್ರ 40,000 ಕೋಟಿ ರೂಪಾಯಿಯ ಜಮೀನನ್ನ ಡೆಲ್ಲಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗೋದಕ್ಕೂ ಮುಂಚೆ ವಕ್ಫ್ಗೆ ದಾನವಾಗಿ ಕೊಟ್ಬಿಟ್ರು. ಇದೇ ರೀತಿ ಮುಂಬೈನಲ್ಲಿ ಕೂಡ ಲಕ್ಷ ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಹೇಳೋದು ಇದನ್ನೇ ಅಲ್ವಾ, ಈ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಹಕ್ಕಿದೆ ಅಂತ. ಸ್ವತಃ ಇದನ್ನ ಮನಮೋಹನ್ ಸಿಂಗ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಒಬ್ಬರು ಇದೇ ಮಾತನ್ನ ಹೇಳಿದ್ರು, ನೆನ್ಪು ಮಾಡ್ಕೊಳ್ಳಿ. ಈಗ ಕಾಂಗ್ರೆಸ್ ಮಾಡ್ತಿರೋದು ಅದನ್ನೇ. ಕಾಂಗ್ರೆಸ್ ಮುಸ್ಲಿಮರಿಗೆ ಸ್ಮಶಾನಕ್ಕಾಗಿ ಸೇನೆಯ ಭೂಮಿ ಕೊಡ್ತು. ಆದ್ರೆ ಸೇನೆ ಅದನ್ನ ತಡೆದು ಈ ಜಮೀನು ನಮ್ಮದು ಅಂತ ಹೇಳಿದೆ. ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನ ಬೈ ಎಲೆಕ್ಷನ್ಗೂ ಮುನ್ನ ಇದೊಂದು ದೊಡ್ಡ ವಿವಾದ ಹುಟ್ಕೊಂಡಿದೆ. ಇದು ಹೈದರಾಬಾದ್ನ ಶೇಖ್ ಪೇಟೆಯಲ್ಲಿ ಆಗಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಹೈದರಾಬಾದ್ನ ಉಸ್ತುವಾರಿ ಸಚಿವ ಪೊನ್ನಂ ಪ್ರಭಾಕರ್, ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಅದ್ದೂರಿ ಲಕ್ಷ್ಮಣ್,
ಮತ್ತು TGWB ಅಧ್ಯಕ್ಷ ಸೈಯದ್ ಅಜ್ಮತುಲ್ಲಾ ಹುಸೇನಿ ಸ್ಮಶಾನಕ್ಕಾಗಿ ವಕ್ಫ್ ಭೂಮಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅಂದ್ರೆ 3 ದಿನದ ಮುಂಚೆ ನಿಮ್ಗೆ ಸ್ಮಶಾನ ಮಾಡೋದಕ್ಕೆ ಜಾಗ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅದರ ದಾಖಲೆಗಳು ಕೂಡ ಇದೆ. ಇವರೆಲ್ಲ ಸಂವಿಧಾನದ ರಕ್ಷಕರ? ಯಾವಾಗ್ಲೂ ಸಂವಿಧಾನ ರಕ್ಷಿಸುತ್ತೇವೆ ಅನ್ನುವರು ಈ ರೀತಿ ಕೆಲಸಗಳನ್ನ ಮಾಡಿದ್ರೆ ಸಂವಿಧಾನ ಉಳಿಯುತ್ತಾ? ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡ್ಬೇಕು. ಬಿಡಿ ದೇಶಕ್ಕೆ ಸೇರಿದ ಜಾಗವನ್ನ ಚೀನಾಕ್ಕೆ ಮಾರಿದವರಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.